ಆ್ಯಂಡ್ ಈ ಎಲ್ಲ ಖುಷಿ ವಿಚಾರದ ಮಧ್ಯೆ ನಿನ್ನೆ ಅವರು ಕಲಾವಿದರು ಕನ್ನಡ ಸೊ ಕಾಮಿಡಿ ಕಿಲಾಡಿಗಳಿಂದ ಹಿಟ್ ಆದವರು ಸೊ ಸಡನ್ನಾಗಿ ಡೆತ್ ಆಗಿದೆ. ಸೊ ಉಡುಪಿ ಜಿಲ್ಲೆಯವರು. ಸೊ ನೀವು ಅದ್ರ ಬಗ್ಗೆ ರಿಯಾಕ್ಷನ್? ನನಗೆ ಈ ವಿಷಯ ರಾತ್ರಿ ನಾನು ಎಲ್ಲೋ ಔಟ್ಸ್ಕರ್ಟ್ಸಲ್ಲಿದ್ದೆ. ಸೊ ನಾನು ಇವಾಗ ಬರ್ತಿರ್ಬೇಕಿದ್ರೆ ಅವ್ರ ನ್ಯೂಸ್ನ ನೋಡಿದೆ, ತುಂಬ ಬೇಜಾರಾಯಿತು. ಬಟ್ ನನಗೆ ಶಾಕ್ ಆಗ್ತದೆ, ಅಂದರೆ ಈ ನಡುವೆ ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಅವರು ಡೌನ್ ಆಗಿ ಕೂಡ ಹೋದರು. ನಂಗೆ ಅರ್ಥ ಆಗ್ತಿಲ್ಲ, ಲೈಕ್ ವಾಟ್ ಈಸ್ ಹ್ಯಾಪ್ನಿಂಗ್, ಇದಕ್ಕೆ ಕಾರಣ ಏನು ಅಂತ. ಅಂದರೆ ಸುಮಾರಷ್ಟು ಯಂಗ್ಸ್ಟರ್ಸ್, ನಮ್ಮ ಅಪ್ಪು ಬಾಸ್ ಕೂಡ ಅಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸು ಅಲ್ಲ, ಸಡನ್ನಾಗಿ ಆಗಿರೋಂಥದ್ದು. ನನಗೆ ಕೆಲವು ಸರಿ ಶಾಕ್ ಆಗುತ್ತೆ, ಬಿಕಾಸ್ ನಾನು ತುಂಬ ವರ್ಕೌಟ್ ಮಾಡ್ತೀನಿ. ಇದು ಯಾವುದರಿಂದ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಿಲ್ಲ. ಸೊ ಒಂದೇ ವಿಷಯ ಹೇಳ್ಬೋದು, ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದು ಇವತ್ತು ಈ ಸಮಯ ಇರೋ ತನಕ ನಾವು ಖುಷಿಯಾಗಿರಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ನೇನು ಮಾಡೋಕ್ಕಲ್ಲ. ನಾವು ವರ್ಕೌಟ್ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅಪ್ಪು ಸರ್ ಅಷ್ಟು ಯಾರು ಮಾಡ್ತಿದ್ರು ಹೇಳಿ. ಸೊ ಐ ಕ್ಯಾನ್ ಜಸ್ಟ್ ಸೇ, ಏನು ಮಾಡ್ತಿದ್ರ ಖುಷಿಯಾಗಿ ಮಾಡಿ, ಬೇರೆಯವರಿಗೂ ಖುಷಿ ಕೊಡೋದಕ್ಕೆ ಮಾಡಿ, ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹೊಟ್ಟೆಲಿ. ಸೊ ಸ್ಟ್ರೆಸ್ ಕಮ್ಮಿ ಆದರೆ ಹಾರ್ಟು ತುಂಬ ಖುಷಿಯಾಗಿರುತ್ತೆ. ಆ್ಯಂಡ್ ಮೋಸ್ಟ್ಲಿ ನಾವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತನಕ ಹಿಂಗೆ ಮುಖ ನೋಡಿಕೊಂಡು ಪ್ರತಿ ಸಲ ಬರ್ಡೇ ಆಚರಿಸ್ಬೋದು. ಮೊದಲನೇದಾಗಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಗ್ತದೆ. ಸೊ ಇವತ್ತು ಅಪ್ಪು ಸರ್ ಮತ್ತು ರಾಜ್ಕುಮಾರ್ ಸರ್ ಅವ್ರನ್ನ ಸಮಾಧಿಗೆ ಭೇಟಿ ಕೊಟ್ಟಿದ್ದೀರಾ. ಸೊ ಸ್ಪೆಷಲ್ ಎಲ್ಲರಿಗೂ ಗೊತ್ತಿದೆ. ಸೊ ಅಂದರೆ ವರ್ಷ ಬರ್ತಿದ್ದೀರಾ ಹೇಗೆ ಅಂತ? ಬರ್ತಾ ಇದೆ. ಅಂದರೆ ದೇಶ ಸುಮಾರಷ್ಟು ವಾರ್ ನಡೀತಾ ಇದ್ದಾವೆ, ಈ ಸಲ ನಾನು ಬರ್ಡೇ ಆಚರಿಸಬಾರ್ದು ಅಂತ ನಾನು ನಿರ್ಧಾರ ತಗೊಂಡಿದ್ದೆ. ಅವತ್ತು 2-3 ದಿವಸ ಹಿಂದೆನೇ ನಾನು ಪೋಸ್ಟ್ ಹಾಕಿದ್ದೆ. ನನ್ನ ಫ್ಯಾನ್ಸ್ ಸುಮಾರಷ್ಟು ಸೆಲೆಬ್ರೇಷನ್ಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು, 10 ದಿವಸದಿಂದ ಪೋಸ್ಟ್ ಹಾಕ್ತಾನೆ ಇದ್ದರು. ಬಟ್ ಈ ಪಾಕಿಸ್ತಾನ ಇಂಡಿಯಾ ಸಿಚುವೇಶನ್ ಆಗಿರೋದ್ರಿಂದ ನಂಗೆ ಸುಮಾರು, ಬಿಕಾಸ್ ನಾನು ಡಿಫೆನ್ಸ್ ಫ್ಯಾಮಿಲಿಂದಾನೆ, ನಮ್ಮಪ್ಪ ಏರ್ಫೋರ್ಸ್ನವರು. ಸೊ ನನಗೆ ಅರ್ಥ ಆಗುತ್ತೆ ಆ ನೋವು ಏನು ಅಂತ. ನಾವು ಅಲ್ಲಿ ಇಲ್ಲದೆ ಇರ್ಬೋದು, ಬಟ್ ನಮಗೋಸ್ಕರ ಅಲ್ಲಿ ಸೈನಿಕರು ಸುಮಾರು ಜನ ನಮಗೋಸ್ಕರ ಪ್ರತಿ ದಿನ ರಾತ್ರಿ ನಮಗೋಸ್ಕರ ಅಲ್ಲಿ ಯುದ್ಧ ಮಾಡ್ತಿದ್ದಾರೆ. ಅವ್ರ ಜೀವ ಕೂಡ ಯಾವಾಗ ಹೋಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ನನಗೆ ಸೆಲೆಬ್ರೇಟ್ ಮಾಡಲಿಲ್ಲ. ಆ್ಯಂಡ್ ನನ್ನ ಫ್ಯಾನ್ಸ್ ಆರ್ ಅಮೇಝಿಂಗ್, ಬಿಕಾಸ್ ನನ್ನ ಫ್ಯಾನ್ಸಿಗೆ ನಾನು ಹೇಳಿದೆ, ನಾನು ಸೆಲೆಬ್ರೇಟ್ ಮಾಡಲ್ಲ, ಬಟ್ ನೀವು ಏನೇನು ಯೋಚನೆ ಮಾಡಿದ್ರೆ ಅಷ್ಟು ಅಮೌಂಟ ನೀವು ಕಾಂಟ್ರಿಬ್ಯೂಟ್ ಮಾಡಿ ಡಿಫೆನ್ಸಿಗೆ ನೀವು ಚಾರಿಟಿ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಅದೇ ಆಯಿತು ಕೂಡ. ಸೊ ಸುಮಾರಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನನಗೆ ಸ್ಕ್ರೀನ್ ಶಾಟ್ಸ್ ಬರ್ತಿತ್ತು, ನನ್ನ ಹೆಸರಲ್ಲೇ ಮಾಡಿದ್ದಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಈ ಸೆಲೆಬ್ರೇಷನ್ಸ್ ಎಲ್ಲ ನಾವು ಪಕ್ಕಕ್ಕೆ ಇಡಬೇಕು ಸದ್ಯಕ್ಕೆ, ಯಾಕಂದರೆ ಈ ಒಂದು ಪರಿಸ್ಥಿತಿನಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ದೇಶಕ್ಕೆ ಎಷ್ಟು ಸಹಾಯ ಮಾಡ್ಬೋದು, ಯಾಕಂದರೆ ನಾವು ಹೋಗ್ಬಿಟ್ಟು ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಾವು ಅಟ್ಲೀಸ್ಟ್ ಈ ಥರ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಎಂಕರೇಜ್ ಮಾಡಿರೋದಾಗ್ಬೋದು, ಪ್ರತಿ ದಿವಸ ಅವರಿಗೆ ಪ್ರೋತ್ಸಾಹ ನೀಡೋದು. ಬಿಕಾಸ್ ನಾವು ಖುಷಿಯಾಗಿದ್ದರೆ ಅವರಲ್ಲಿ ಪಡ್ತಿರೋಂಥ ಕಷ್ಟಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ, ಅವ್ರು ಮಾಡ್ತಿರೋದಕ್ಕೆ ಒಂದು ಜಸ್ಟಿಸ್ ಸಿಗುತ್ತೆ ಕೂಡ. ಸೊ ಸೆಲೆಬ್ರೇಷನ್ ಅಂದರೆ ಜಸ್ಟ್ ಇಷ್ಟೇ. ಬಟ್ ಇವತ್ತೊಂದು ವಿಷಯ ನಂಗೆ ಗೊತ್ತಾಯಿತು, ಆಪರೇಷನ್ ಕೆಲ್ಲರ್ ಅಂತ 3 ಟೆರರಿಸ್ಟ್ ಪಾಕಿಸ್ತಾನದ್ದು ಅವ್ರ ಡೆತ್ ಆಗಿದೆ. ಅವ್ರದ್ದು ಒಂದು ಈ ನ್ಯೂಸ್ ನಂಗೆ ತುಂಬ ಸ್ಪೆಷಲ್, ಯಾಕಂದರೆ ಅದು ಇವತ್ತಾಗಿದ್ದಕ್ಕೆ. ಸೊ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಪ್ರಾಬ್ಲಿ ಮುಂದೆ ಆಗೋನ್ ಸ್ಟ್ರೈಕ್ಸ್ ಸುಮಾರಷ್ಟು ಕಮ್ಮಿ ಆಗುತ್ತೆ, ಬಿಕಾಸ್ ಈ ಟೆರರಿಸ್ಟ್ ಇನ್ನಿರಲ್ಲ ಅಂತ ಒಂದು ಖುಷಿ ಆಯಿತು ನನಗೆ ಇವತ್ತಿನ ದಿವಸ. ಸೊ ಇಲ್ಲಿ ತನಕ ಐ ವಾಸ್ ಲೈಕ್ ಫೀಲಿಂಗ್, ನಾವು ಗೆಲ್ತಾ ಇದ್ದೀವಿ, ಅಫ್ಕೋರ್ಸ್ ನಾವು ಪ್ರತಿ ಸತಿ ಸ್ಟ್ರೈಕ್ ಮಾಡೋದು ನಾವು ಗೆಲ್ತಾ ಇದ್ದೀವಿ, ಟೆರರಿಸ್ಟನ್ನ ನಾವು ನಾಶ ಮಾಡ್ತಾ ಇದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆದರೆ ಇದು ನಂಗೆ ತುಂಬ ಖುಷಿ ಆಯಿತು ಇವತ್ತಾಗಿರೋದು ಕೂಡ. ಮತ್ತು ಪುಣ್ಯಭೂಮಿಯಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಸೊ ನಾನು ಯಾವತ್ತೂ ಅಪ್ಪು ಸರ್ನ ಐಡಿಯಲ್ ಆಗಿನೇ ನೋಡಿದ್ದೀನಿ. ನನ್ನ ಬರ್ಡೇ ದಿವಸ ಅವ್ರ ಹತ್ರ ಬಂದು ಆಶೀರ್ವಾದ ತಗೊಳ್ಳೋದು ನಂದು ಪ್ರತಿ ದಿವಸಕ್ಕೆ ನನ್ನ ರಿಚುವಲ್ಲೇ ಅದು. ಸೊ ಬಂದಿದ್ದೀನಿ, ನಾನು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ, ಆದರೆ ಅಪ್ಪು ಸರ್ ಹತ್ರ ಬಂದಿದ್ದೀನಿ ಆಶೀರ್ವಾದ ತಗೊಳ್ಳೋದಕ್ಕೆ. ಐ ಥಿಂಕ್ ನನ್ನ ಬರ್ಡೇಗೆ ಇಷ್ಟು ಸಾಕು. ಆ್ಯಂಡ್ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸಿಂದ ಬಂದಮೇಲೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸ್ವಲ್ಪ ಸಿನಿಮಾಗಳು ಅಂದರೆ ಹೋಲ್ಡ್ ಆಗಿದೆಯಾ, ನಡೀತಾ ಇದೆಯಾ ಹೇಗೆ ಅಂತ ಇನ್ಫಾರ್ಮೇಷನ್? ಸಂಗೀತ ಶೃಂಗೇರಿ ಯಾವತ್ತೂ ಬ್ಯುಸಿನೇ ಇದ್ದರು, ಆದರೆ ಬ್ಯುಸಿ ಎಲ್ಲರ ಎದುರುಗಡೆ ಕಾಣಿಸ್ಕೊಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಮೂವೀಸ್ ವಿಷಯಕ್ಕೆ ಬಂದರೆ, ನಾನು 777 ಚಾರ್ಲಿ ಮಾಡಿದಾಗಲೂ ಕೂಡ, ಲಕ್ಕಿ ಮ್ಯಾನ್ ಮಾಡಿದಾಗಲೂ ಕೂಡ, ಅದು ಆದಾಗಲೂ ಕೂಡ ನನಗೆ ಸುಮಾರಷ್ಟು ಪ್ರಾಜೆಕ್ಟ್ ಬರ್ತಾನೆ ಇತ್ತು. ಆದರೆ ನಾನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಾಜೆಕ್ಟ್ಸ್ ತುಂಬ ಕಮ್ಮಿ. ಸೊ ನೀವು ಫಿಲ್ಮ್ ಡೈರೆಕ್ಟರ್ಸ್ ಹತ್ರ ಮಾತಾಡಿದ್ರೆ ಅವರೇ ಹೇಳ್ತಾರೆ ಅವ್ರು ತುಂಬ ಚೂಸಿ ಅಂತ. ನಾನು ತುಂಬ ಚೂಸಿ, ಯಾಕೆಂದರೆ ನಾನು ಮಾಡುವಂಥ ಪ್ರತಿ ಸ್ಕ್ರಿಪ್ಟು ಕೂಡ ಜನಕ್ಕೆ ಒಂದು ಜಸ್ಟಿಸ್ ಮಾಡಬೇಕು. ಥಿಯೇಟ್ರಿಗೆ ಬಂದುಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡಬೇಕಿತ್ತಲ್ಲ ಅಂತ ನಾನು ಮಾಡ್ತಾ ಇಲ್ಲ, ನಂಗೊಂದು ಪ್ರಾಜೆಕ್ಟ್ ಬೇಕು ಅಲ್ಲ ಅಂತ ನಾನು ಮಾಡ್ತಾ ಇಲ್ಲ. ನನಗೆ ನನ್ನ ಕರಿಯರ್ ಬಗ್ಗೆ, ನನ್ನ ಆಕ್ಯುಪೇಷನ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಸೊ ನಾನು ಮಾಡ್ತಿರೋಂಥ ಪ್ರಾಜೆಕ್ಟ್ ಕೂಡ ನಂಗೆ ತುಂಬ ಖುಷಿ ಕೊಡಬೇಕು, ಆ ಪಾತ್ರ ನಂಗೆ ತುಂಬ ಖುಷಿ ಕೊಡಬೇಕು, ಅವಾಗ ನಾನು ಆ ಸಿನಿಮಾ ಮಾಡ್ತೀನಿ. ಸೊ ಅಫ್ಕೋರ್ಸ್ ಸುಮಾರಷ್ಟು ಪ್ರಾಜೆಕ್ಟ್ಸ್ ಆಫರ್ಸ್ ಬಂದಿದ್ದಾವೆ, ಬಟ್ ನನಗೆ ಇಷ್ಟ ಆಗುವಂಥ ಪಾತ್ರಗಳು ಇನ್ನೂ ನಂಗೆ ಯಾವುದೂ ಕಂಡು ಬಂದಿಲ್ಲ. ಸೊ ಅದಕ್ಕೆ ಅದು ಆಗ್ತಾ ಇಲ್ಲ. ಬಟ್ 1-2 ಮಾತುಕತೆಗಳು ನಡೀತಾ ಇದೆ. ಸೊ ಇನ್ನೂ ನಾನು ಆಕ್ಸೆಪ್ಟ್ ಮಾಡ್ತೀನಿ, ಆದಷ್ಟು ಬೇಗ ಒಂದು ನ್ಯೂಸ್ ಕೊಡ್ತೀನಿ. ಆ್ಯಕ್ಚುಲಿ ಈ ಬರ್ಡೇ ದಿವಸ ಕೊಡಬೇಕಿತ್ತು, ನಾನು ಸ್ವಲ್ಪ ಡಿಲೇಸ್ ನಡೀತಾ ಇದೆ. ಸೊ ನೀವು ನೋಡ್ತಿರೋ ಹಾಗೆ ಸುಮಾರಷ್ಟು ಮೂವೀಸ್ ಬರ್ತಾನೆ ಇರ್ತವೆ ಸಿನಿಮಾದಲ್ಲಿ, ಬಟ್ 777 ಚಾರ್ಲಿ, ಲಕ್ಕಿ ಮ್ಯಾನ್ ಅಂತ ಹೆಸರು ಮಾಡುವಂಥ ಮೂವೀಸ್ ತುಂಬ ಕಮ್ಮಿ.
ಸೊ ಅಂಥ ಮೂವೀಸಲ್ಲಿ ನಾನೊಂದು ಪಾರ್ಟ್ ಆಗಬೇಕಂತ ಇದ್ದೀನಿ. ಅದ್ರ ಜೊತೆಗೆ ನನ್ನ ಫಿಟ್ನೆಸ್ ಜರ್ನಿ ಅಫ್ಕೋರ್ಸ್ ಹೋಗ್ತಾನೆ ಇದೆ. ಅದ್ರ ಜೊತೆಗೆ ನಾನು ಗೇಮಿಂಗ್ ಕೂಡ ಮಾಡ್ತಾ ಇದ್ದೀನಿ. ಅದಾದಮೇಲೆ ನನ್ನ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಕ್ರಿಸ್ಟಲ್ಸಿಂದು. ಈ ಕ್ರಿಸ್ಟಲ್ಸ್ ಸೆಮಿಹಿನಿ ಅಂತಲೇ ಒಂದು ಬ್ರ್ಯಾಂಡ್ ಶುರು ಮಾಡಿದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಗ್ರೇಟ್. ನಿಜ ಹೇಳಬೇಕು ಅಂದರೆ ನಾವು ಜೀವನ ಮಾಡೋದು ನಾವು ಖುಷಿಯಾಗಿರಬೇಕು ಅಂತ, ದುಡಿಬೇಕಂತ ಅಂತ ಮಾತ್ರ ಅಲ್ಲ. ಸೊ ನಾನು ಖುಷಿಯಾಗಿದ್ದೀನಿ, ನನಗೆ ಎಷ್ಟು ಬೇಕು ನಾನು ಹಾಗಿದ್ದೀನಿ, ಆ್ಯಂಡ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಪಬ್ಲಿಕ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ಐ ಥಿಂಕ್ ನಾನು 6th 7th ಇರಬೇಕಿದ್ರೆ ನಾನು IJ ಆಡ್ತಾ ಇರ್ತಿದ್ದೆ. ಅಣ್ಣನೂ ಕಂಪ್ಯೂಟರ್ ಸೈನ್ಸೇ ಓದ್ತಾ ಇದ್ದ. ಸೊ ಅವನು ತುಂಬ ಕಂಪ್ಯೂಟರ್ ಗೇಮ್ಸ್ ಆಡೋರು. ಸೊ ನನಗೆ ತುಂಬ ಇಷ್ಟ ಆಯಿತು ಗೇಮಿಂಗ್ ಆಡಬೇಕು ಅಂತ. ಮೋಸ್ಟ್ ಪ್ರಾಬಬ್ಲಿ ನಾನು ಲೈಕ್ ಇಂಡಸ್ಟ್ರಿಗೆ ಬರದೇ ಇದ್ದಿದ್ರೆ 2 ಆಗ್ಬೋದಿತ್ತು. ಅದು ಒಂದು, ನಾನು ಮುಂಚೆನೂ ಇದ್ದೆ ನಾನು ಏರ್ಫೋರ್ಸ್ ಜಾಯ್ನ್ ಆಗಬೇಕಂತ ಇದ್ದೆ, ಇಲ್ಲ ನಾನು ಗೇಮರ್ ಆಗಬೇಕಂತ ಇದ್ದೆ. 2ರಲ್ಲೂ ಸೋಲ್ಜರ್ಸು ಒಟ್ಟಲ್ಲಿ ಎನಿಮಿನ ಸಾಯಿಸೋದೇ ಕೆಲಸ ಮಾಡೋದು. ಸೊ ಹಂಗಲ್ಲಿದ್ರೆ ಹಿಂಗೆ ಅಂತ. ಸೊ ಆ ಒಂದು ಡ್ರೀಮ್ನ ನಾನು ಇವಾಗ ಅದನ್ನ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ಕಾಲೇಜಲ್ಲಿ ಇರಬೇಕಿದ್ರೆ ನಾನು ಗೇಮರ್ ಆಗಬೇಕಂತ ಹೇಳಿದ್ರೆ ನನ್ನ ಪೇರೆಂಟ್ಸ್ ಹೋಗ್ತಾ ಇರಲಿಲ್ಲ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಗೇಮಿಂಗ್ ಕಮ್ಯುನಿಟಿ ಕೂಡ ನಮ್ಮ ಇಂಡಿಯಾನ ತುಂಬ ಪ್ರೌಡ್ ಮಾಡ್ತಾ ಇದೆ. ಗೇಮಿಂಗ್ ಬರೀ ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಎಲ್ಲರಿಗೂ ಅನ್ಸುತ್ತೆ ಜಸ್ಟ್ ಗೇಮ್ ಮಾಡ್ತಿರೋದು ಅಂತ, ಬಟ್ ಅದ್ರಲ್ಲಿ ಸುಮಾರಷ್ಟು ಸ್ಕಿಲ್ಸ್ ಕೂಡ ಇದ್ದಾವೆ. ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಲಿಮಿಟೆಡ್ ಟೈಮಲ್ಲಿ ಆಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಯಾವುದೇ ಕೆಲಸನೂ ಅತಿ ಜಾಸ್ತಿ ಮಾಡಿದ್ರೆ ಇಟ್ಸ್ ನಾಟ್ ಗುಡ್. ಸೊ ನಂಗೆ ಚಿಕ್ಕ ವಯಸ್ಸಿಂದ ಇಷ್ಟ ಇರೋದಕ್ಕೆ ನಾನು ಗೇಮರ್ ಆಗಿದ್ದೀನಿ. ಬಟ್ ಕಂಟಿನ್ಯೂಸ್ ಆಗಿ ಅದು ಮಾಡೋಕ್ಕಾಗ್ತಾ ಇಲ್ಲ ಕೂಡ. ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಆಲ್ ರೆಸ್ಪೆಕ್ಟ್ ಟು ಆಲ್ ದ ಗೇಮರ್ಸ್ ಆ್ಯಂಡ್ ಸ್ಟ್ರೀಮರ್ಸ್. ಆ್ಯಂಡ್ ನನಗೆ ಸುಮಾರು ಜನ ಸಪೋರ್ಟ್ ಕೂಡ ಮಾಡಿದರು ಅದಕ್ಕೆ. ಆ್ಯಂಡ್ ನಾನು ನಿಜ ಹೇಳಬೇಕಂದ್ರೆ ಐ ಆಮ್ ಎಂಜಾಯಿಂಗ್ ದಿಸ್ ಲೈಫ್, ಸ್ಪೆಷಲಿ ಆಫ್ಟರ್ ಬಿಗ್ ಬಾಸ್. ಆ್ಯಂಡ್ ಈ ಎಲ್ಲ ಖುಷಿ ವಿಚಾರದ ಮಧ್ಯೆ ನಿನ್ನೆ ಅವರು ಕಲಾವಿದರು ಕನ್ನಡ ಸೊ ಕಾಮಿಡಿ ಕಿಲಾಡಿಗಳಿಂದ ಹಿಟ್ ಆದವರು. ಸೊ ಸಡನ್ನಾಗಿ ಡೆತ್ ಆಗಿದೆ. ಸೊ ಉಡುಪಿ ಜಿಲ್ಲೆಯವರು. ಸೊ ನೀವು ಅದ್ರ ಬಗ್ಗೆ ರಿಯಾಕ್ಷನ್? ನನಗೆ ಈ ವಿಷಯ ರಾತ್ರಿ ನಾನು ಎಲ್ಲೋ ಔಟ್ಸ್ಕರ್ಟ್ಸಲ್ಲಿದ್ದೆ. ಸೊ ನಾನು ಇವಾಗ ಬರ್ತಿರ್ಬೇಕಿದ್ರೆ ಅವ್ರ ನ್ಯೂಸ್ನ ನೋಡಿದೆ. ತುಂಬ ಬೇಜಾರಾಯಿತು. ಬಟ್ ನನಗೆ ಶಾಕ್ ಆಗ್ತಿದೆ. ಅಂದರೆ ಈ ನಡುವೆ ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅವರು ಡೌನಾಗಿ ಕೂಡ ಹೋದರು. ನಂಗೆ ಅರ್ಥ ಆಗ್ತಿಲ್ಲ ಲೈಕ್ ವಾಟ್ ಈಸ್ ಹ್ಯಾಪ್ನಿಂಗ್, ಇದಕ್ಕೆ ಕಾರಣ ಏನು ಅಂತ. ಅಂದರೆ ಸುಮಾರಷ್ಟು ಯಂಗ್ಸ್ಟರ್ಸ್, ನಮ್ಮ ಅಪ್ಪು ಬಾಸ್ ಕೂಡ ಅಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸು ಅಲ್ಲ, ಸಡನ್ನಾಗಿ ಆಗಿರೋಂಥದ್ದು. ನನಗೆ ಕೆಲವು ಸರಿ ಶಾಕ್ ಆಗುತ್ತೆ. ಬಿಕಾಸ್ ನಾನು ತುಂಬ ವರ್ಕೌಟ್ ಮಾಡ್ತೀನಿ. ಯಾವುದರಿಂದ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಿಲ್ಲ. ಸೊ ಒಂದೇ ವಿಷಯ ಹೇಳ್ಬೋದು, ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದು ಇವತ್ತು ಈ ಸಮಯ ಇರೋ ತನಕ ನಾವು ಖುಷಿಯಾಗಿರಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ನೇನು ಮಾಡೋಕ್ಕಲ್ಲ. ನಾವು ವರ್ಕೌಟ್ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅಪ್ಪು ಸರ್ ಅಷ್ಟು ಯಾರು ಮಾಡ್ತಿದ್ರು ಹೇಳಿ. ಸೊ ಐ ಕ್ಯಾನ್ ಜಸ್ಟ್ ಸೇ, ಏನು ಮಾಡ್ತಿದ್ರ ಖುಷಿಯಾಗಿ ಮಾಡಿ, ಬೇರೆಯವರಿಗೂ ಖುಷಿ ಕೊಡೋದಕ್ಕೆ ಮಾಡಿ. ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹೊಟ್ಟೆಯಲ್ಲಿ. ಸೊ ಸ್ಟ್ರೆಸ್ ಕಮ್ಮಿ ಆದರೆ ಹಾರ್ಟು ತುಂಬ ಖುಷಿಯಾಗಿರುತ್ತೆ. ಆ್ಯಂಡ್ ಮೋಸ್ಟ್ಲಿ ನಾವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತನಕ ಹಿಂಗೆ ಮುಖ ನೋಡಿಕೊಂಡು ಪ್ರತಿ ಸಲ ಬರ್ಡೇ ಆಚರಿಸ್ಬೋದು.